ರಂಗಸ್ವರೂಪ ರಿಜಿಸ್ಟರ್ಡ್ ಕುಂಚತ್ ಬೈಲ್ ಆಯೋಜಿಸಿದ ರಂಗೋತ್ಸವ 2026 4 ದಿನಗಳ ಕಾಲ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಮರಕಡ ಸರಕಾರಿ ಶಾಲಾ ಆವರಣದಲ್ಲಿ ನಡೆದಿದೆ. ಓಷಿಯನ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಇನಿಯತ್ ಆಲಿ ರಂಗೋತ್ಸವ 2026 ಬೇಸಿಗೆ ಶಿಬಿರದ ಸಮಾರೋಪ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಇಂದಿನ ಮೊಬೈಲ್ ಯುಗದಲ್ಲಿ ಮಕ್ಕಳಿಗೆ ಇಂತಹ ರಂಗ ತರಬೇತಿ ಮತ್ತು ಕಲೆಗಳ ಮೂಲಕ ಸಂಸ್ಕಾರ ನೀಡುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಮರಕಡ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕಿ ಭವಾನಿ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಪಾರ ಸೇವೆಯನ್ನು ಗುರುತಿಸಿ ರಂಗೋತ್ಸವ 2026 ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇವತ್ತು ಬೇಸಿಗೆ ಶಿಬಿರ ಅಂತ ಹಲವಾರು ಕಡೆ ನಡೀತಾ ಇರ್ತದೆ. ಅದಕ್ಕೆ ಇಷ್ಟು ಅಂತ ಒಂದು ಫೀಸ್ ಇರ್ತದೆ. ನಾವು ನೋಡ್ತೇವೆ ಎಲ್ಲ ಕಡೆ, ನಮಗೆ ಬೇರೆ ಬೇರೆ ಮೆಸೇಜ್ ಬರ್ತದೆ, ಸ್ಕೂಲ್ಗಳಿಂದ ಮೆಸೇಜ್ ಎಲ್ಲ ಬರ್ತದೆ. ಯಾವುದೇ ₹1 ಫಲಾಪೇಕ್ಷೆ ಇಲ್ಲದೆ ಈ ಊರಿನ ಮಕ್ಕಳಿಗೆ, ಈ ಭಾಗದ ಮಕ್ಕಳಿಗೆ ಒಂದು ಬರೇ ಶಾಲೆಯಲ್ಲಿ ಪುಸ್ತಕದ ಬದನೆಕಾಯಿ ಮಾತ್ರ ಇರಬಾರ್ದು, ಮಕ್ಕಳು ಒಂದು ಸ್ಟ್ರೀಟ್ ಸ್ಮಾರ್ಟ್ ಆಗಿರಬೇಕು. ಅವರು ಎಲ್ಲದಕ್ಕೂ ನಮ್ಮ ಮುಂದೆ ಯಾವ ರೀತಿ ನಮ್ಮ ಜಗತ್ತು ಸ್ಪೀಡ್ ಇದೆ ಅದಕ್ಕೆ ಒಗ್ಗಿಕೊಂಡು ಹೋಗಲಿಕ್ಕೆ ಎಲ್ಲದಕ್ಕೂ ತಯಾರಾಗಿರಬೇಕೆಂಬ ನಿಟ್ಟಿನಲ್ಲಿ ಎಲ್ಲ ಮಕ್ಕಳನ್ನು ಒಂದೇ ಸೂರಿನಡಿ ಸೇರಿಸಿ ವಿವಿಧ ರೀತಿಯ ತರಬೇತಿ ಕೊಡುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಇವತ್ತು ರಂಗಸ್ವರೂಪದವರು ಹಮ್ಮಿಕೊಂಡಿದ್ದಾರೆ. ಇದು ನಿಜವಾಗಿಯೂ ಒಂದು ಶ್ಲಾಘನೀಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವನ್ನು ಇನ್ನೂ ಕೂಡ ಮುಂದುವರಿಸಿಕೊಂಡು ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸುವಂಥ ಪ್ರಯತ್ನ ತಾವುಗಳು ಮುಂದೆ ಕೂಡ ಮಾಡಬೇಕು ಎಂಬ ಮಾತನ್ನು ಹೇಳುತ್ತಾ, ಇವತ್ತು ಮಕ್ಕಳಿಗೆ ಎಲ್ಲ ಮೊಬೈಲ್ ಯುಗ, ಎಲ್ಲ ನಾವು ಸಣ್ಣದಲ್ಲಿರುವಾಗ ರಜೆ ಸಿಕ್ಕಿದೆ ಅಂತ ಹೇಳಿದರೆ ಎಲ್ಲಿಯಾದರೂ ನಮ್ಮ ಸೋದರತ್ತೆ ಮನೆಗೆ ಅಥವಾ ನಮ್ಮ ಅಜ್ಜಿ ಮನೆಗೆ ಹೋಗೋದು,